ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೆನಕನಹಳ್ಳಿ ಬೆನಕಿಪಲ್ಲಿ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಬಂದು ಬೈಕುಗಳನ್ನು ಕಡಿಮೆ ರೇಟಿಗೆ ಮಾರಾಟ ಮಾಡ್ತಾ ಇದ್ದಾರೆ ಊರು ಜನರಿಗೆ ಅಂತ ಮಾಹಿತಿ ಬಂದಿದ ಮೇಲೆ ನಮ್ಮ ಅಧಿಕಾರಿಗಳು ತಕ್ಷಣ ಬೆನಕಿಪಲ್ಲಿ ಗ್ರಾಮಕ್ಕೆ ಹೋಗಿ ಆ ವ್ಯಕ್ತಿ ಯಾರಿದ್ದಾರೆ ಅವ್ರನ್ನು ಹಿಡ್ಕೊಂಡು ಅವ್ರದ್ದು ವಿಚಾರಣೆ ಮಾಡ್ತಾರೆ. ನೀವು ಯಾರಿದ್ದೀರಾ ಮತ್ತು ಯಾವ ಕಾರಣಕ್ಕಾಗಿ ಬೈಕ್ಸ್ ಎಲ್ಲ ಕಡಿಮೆ ರೇಟಿಗೆ ಮಾರಾಟ ಮಾಡ್ತಾ ಇದ್ದಾರಾ ಅಂತ ಸ್ವಲ್ಪ ವಿಚಾರಣೆ ಮಾಡಿದಾಗ ಅವ್ರು ಹೇಳ್ತಾರೆ, ನನಗೆ ಬಸಯ್ಯ ಸ್ವಾಮಿ ಅಂತ ಒಬ್ಬರು ನನಗೆ ಮಾರಾಟ ಮಾಡಲಿಕ್ಕೆ ಈ ಬೈಕ್ಗಳನ್ನು ಕೊಟ್ಟಿದ್ದರು. ಅವ್ರಿಗೆ ಒಬ್ಬರು ವ್ಯಕ್ತಿ ಅವರು ಫ್ರೆಂಡ್ ಯಾರಿದ್ದಾರೆ ಅವರು ಕಳ್ಳತನ ಮಾಡಿಕೊಂಡು ಬಸಯ್ಯ ಕೊಟ್ಟಾಗ ಬಸಯ್ಯ ಅವರು ನನ್ನ ಕೈಗೆ ಕೊಟ್ಟು ಮಾರಾಟ ಮಾಡಲಿಕ್ಕೆ ಕೊಟ್ಟಿದ್ರು ಅಂತ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಮಾಹಿತಿ ಪಡೆದುಕೊಂಡು PSI ಗಂಗಮ್ಮ ಚಿಂಚೋಳಿ ಪೊಲೀಸ್ ಠಾಣೆಯವರು ಈ ಸಂಬಂಧ ಒಂದು ದೂರನ್ನು ಚಿಂಚೋಳಿ ಪೊಲೀಸ್ ಠಾಣೆ ದಾಖಲಿಸಿದ್ದಾರೆ. 87/2025 ಕಳ್ಳತನ ಮತ್ತು 98 KP ಆ್ಯಕ್ಟ್ ಪ್ರಕರಣದಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ. ಅದು 3 ಗಾಡಿ ಕಳ್ಳತನ ಗಾಡಿ ಅಂತ ಗೊತ್ತಾದ ಮೇಲೆ ಇದು ಎಲ್ಲಿಂದ ಯಾರು ಕಳ್ಳತನ ಮಾಡಿದ್ರು, ಎಲ್ಲಿಂದ ಕಳ್ಳತನ ಮಾಡಿದರು ಅಂತ ಪತ್ತೆ ಹಚ್ಚಲಿಕ್ಕೆ ಮತ್ತು ಈ ಉಳಿದ ಆರೋಪಿಗಳನ್ನು ಅರೆಸ್ಟ್ ಮಾಡಲಿಕ್ಕಂತೂ ಒಂದು ತಂಡವನ್ನು ರಚನೆ ಮಾಡಿಕೊಂಡಿದ್ದಾರೆ. ಅದಕ್ಕೆ DYSP ಚಿಂಚೋಳಿ ಸಂಗಮನಾಥ್ ಹಿರೇಮಠ ಅವರು ಸೂಪರ್ವಿಷನಲ್ಲಿ CPI ಚಿಂಚೋಳಿ ಮತ್ತು PSI ಚಿಂಚೋಳಿ ಗಂಗಮ್ಮ ಅವರು ಮತ್ತು ಅವರು ಸಿಬ್ಬಂದಿ ಆಗಿರುವಂತಹ ರಾಜು ASI ಮತ್ತು ಅಶೋಕ್ HC, ಓಂಕಾರ್ PC, ರಮೇಶ್ PC, ಯಮನೂರಪ್ಪ PC, ನಾಗೇಶ್, ಅಮೀರ್ ಅಲಿ, ಮಾಳಪ್ಪ ಇವರು PCs ಎಲ್ಲ ಸೇರಿಕೊಂಡು ಒಂದು ತಂಡವನ್ನು ರಚನೆ ಮಾಡಿದ್ದಾರೆ. ಆ ತಂಡ ಇದರಲ್ಲಿ ಅವರಿಗೆ ಈ ಶ್ರೀಕಾಂತ್ ಅನ್ನ ಅವರಿಗೆ ಬೈಕ್ಸ್ ಕೊಟ್ಟಿರುವಂತಹ ಪರ್ಸನ್ ಬಸಯ್ಯ ಮತ್ತು ಈ ಕಳ್ಳತನ ಮಾಡಿರುವಂತಹ ವ್ಯಕ್ತಿ ಅಭಿನಂದನ್ 3 ಜನರನ್ನು ನಾವು ಈ ಕೇಸಲ್ಲಿ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿ ವಿಚಾರಣೆ ಮಾಡೋ ಸಮಯದಲ್ಲಿ ಅವರು ಏನಂತ ಒಪ್ಕೊಂಡಿರೋದಂದರೆ, ಟೋಟಲ್ ಇವರು ಸಿಟಿಯಲ್ಲಿ ಬೈಕ್ಗಳನ್ನು ಕಳ್ಳತನ ಮಾಡಿ ಎಸ್ಪೆಷಲಿ ಅವರು ಸಿಟಿ ಲಿಮಿಟ್ಸು ಈ ಜಿಮ್ಸ್ ಏರಿಯಾ, ಮಾರ್ಕೆಟ್ ಏರಿಯಾ, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡಲ್ಲಿ ಯಾರು ಇಲ್ಲಿ ಬೈಕ್ ಹಚ್ಚಿ ಕೆಲಸಕ್ಕೆ ಹೋಗ್ತಾರೋ ಅಂಥವರ ಗಾಡಿಗಳನ್ನು ಟಾರ್ಗೆಟ್ ಮಾಡಿ ಯಾರು ಇರಲಾರ ಸಮಯದ ನೋಡಿ ಅದು ಬೈಕ್ ಬ್ರೇಕನ್ನು ಲಾಕ್ ಮಾಡಿಕೊಂಡು ಕಳ್ಳತನ ಮಾಡಿಕೊಂಡು ಬಸಯ್ಯ ಅನ್ನೋರಿಗೆ ಮೇನ್ ಅಭಿನಂದನ್ ಅನ್ನೋರು ಬಸಯ್ಯ ಅನ್ನೋರ್ಗೂ ಕೊಡ್ತಾರೆ ಬೈಕ್ಸ್ ಎಲ್ಲ. ಬಸಯ್ಯ ಅನ್ನೋರು ಈ ಹಳ್ಳಿಗಳಲ್ಲಿ ರೈತರಿಗಿಂತವ್ರಿಗೆ ಮಾರಾಟ ಮಾಡಲಿಕ್ಕೆ ಕಡಿಮೆ ರೇಟಿಗೆ ಅನ್ನೋದಕ್ಕೆ ಇವರು ಇನ್ನೋರ್ವ ವ್ಯಕ್ತಿ ಶ್ರೀಕಾಂತ್ ಅನ್ನೋರು ಕೊಡ್ತಾರೆ. ಅವರು ಬೇರೆ ಬೇರೆ ಭಾಗಕ್ಕೆ ಹೋಗ್ಬಿಟ್ಟು ಕಡಿಮೆ ರೇಟಿಗೆ ರೈತರಿಗೆಲ್ಲ ಮಾರಾಟ ಮಾಡೋದು ಇವ್ರದ್ದು MO ಇದೆ. ಸೊ ಅದಕ್ಕೆ ನಾವು ಫಸ್ಟ್ ದಿನ ಮಾಹಿತಿ ಬಂದಿದ ತಕ್ಷಣ PSI ಅವರು ತಕ್ಷಣ ಅಲ್ಲೇ ಸ್ಪಾಟಲ್ಲಿ 3 ಸ್ಪ್ಲೆಂಡರ್ ಬೈಕ್ಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ತದನಂತರ ಇನ್ನೂ ಉಳಿದ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವ್ರನ್ನ ಅರೆಸ್ಟ್ ಮಾಡಿ ಟೋಟಲ್ 29 ಸ್ಪ್ಲೆಂಡರ್ ಬೈಕ್ಸನ್ನು ನಾವು ಈ ಆರೋಪಿತರಿಂದ ಜಪ್ತಿ ಪಡಿಸ್ಕೊಂಡಿದ್ದೇವೆ. ಅದರಲ್ಲಿ ಮೇಯ್ನ್ 29 ಔಟ್ ಆಫ್ 29 ಸ್ಪ್ಲೆಂಡರ್ ಬೈಕ್ಸಲ್ಲಿ 5 ಪ್ರಕರಣಗಳು ಈಗಾಗಲೇ ದಾಖಲೆ ಆಗಿದೆ. ನಮಗೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಬ್ರಹ್ಮಪುರಲ್ಲಿ 2 ಬೈಕ್ಸ್ ಮೇಲೆ 2 ಪ್ರಕರಣಗಳು ದಾಖಲಾಗಿವೆ ಮತ್ತು ರಾಘವೇಂದ್ರ ನಗರ್ ಪೊಲೀಸ್ ಠಾಣೆಯಲ್ಲಿನೂ 2 ಪ್ರಕರಣಗಳು ದಾಖಲಾಗಿವೆ ಮತ್ತು ಅಶೋಕ್ ನಗರಲ್ಲಿ 1 ಪ್ರಕರಣ ದಾಖಲಾಗಿದೆ. ಇಷ್ಟು 5 ಕೇಸಸ್ ಆಸ್ ಆಫ್ ನಾವು ರಿಜಿಸ್ಟರ್ ಆಗಿದೆ. ಇನ್ನು ಅನದರ್ 24 ಬೈಕ್ಸ್ ಬಗ್ಗೆ ಮಾಹಿತಿ ಪಡೆದುಕೊಂಡು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಇನ್ನೆಲ್ಲ ಆದರೂ ಕೇಸಸ್ ಏನಾದರೂ ರಿಜಿಸ್ಟರ್ ಆಗಿದೆ ಅನ್ನೋದ್ರ ಬಗ್ಗೆನೂ ನಮ್ಮ ತನಿಖಾಧಿಕಾರಿಗಳು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಟೋಟಲ್ 3 ಆರೋಪಿಗಳನ್ನು ಅರೆಸ್ಟ್ ಮಾಡಿ ಮತ್ತು 29 ಬೈಕ್ಸನ್ನು ರಿಕವರಿ ಮಾಡಿದ್ದಕ್ಕೆ ಎಂಟೈರ್ ಚಿಂಚೋಳಿ ಸಬ್ ಡಿವಿಷನ್ DYSP ಮತ್ತು CPI ಚಿಂಚೋಳಿ ಮತ್ತು PSI ಗಂಗಮ್ಮ ಮತ್ತು CPI ಕಪಿಲ್ ಮತ್ತು ಅವರು ಎಂಟೈರ್ ಟೀಮ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಎಂಟೈರ್ 29 ಬೈಕ್ಸು ಲೋಕಲಲ್ಲ ಬಟ್ ಎಂಟೈರ್ ಸಿಟಿಯಲ್ಲಿನೂ ಕಳ್ಳತನ ಮಾಡಿರೋ ಬಗ್ಗೆ ಆರೋಪಿಗಳು ಹೇಳಿರ್ತಾರೆ. ಇದರಲ್ಲಿ ಏನಾದರೂ ಇದೆಯಾ? ಫಸ್ಟ್ ಅಭಿನಂದನ್ ತಂದೆ ಜೈ ಭಾರತ್ ಅಂತ RG ನಗರ್ ನಿವಾಸಿ, ಇವರು ಮೇಯ್ನ್ ಸಿಟಿಯಲ್ಲಿ ಕಳ್ಳತನ ಮಾಡೋದು. ಸೆಕೆಂಡ್ ವ್ಯಕ್ತಿ ಬಸಯ್ಯ ತಂದೆ ರಾಚಯ್ಯ ಸ್ವಾಮಿ ಅಂತ, ಇವನು ಯಲ್ಮಾಡಿ ಊರವರು ಚಿಂಚೋಳಿ ತಾಲೂಕು, ಇವರು ಕೊಡ್ತಿದ್ರು. ಇವರು ಶ್ರೀಕಾಂತ್ ಅವರು ಚಿಂಚೋಳಿ ತಾಲೂಕದವ್ರೆ, ಅವ್ರಿಗೆ ಮುಖಾಂತರ ಲೋಕಲಲ್ಲಿ ಹಳ್ಳಿಗಳಲ್ಲಿ ಮಾರಾಟ ಮಾಡಲಿಕ್ಕೆ ಬಿಡ್ತಾರೆ. ಇವರಿಬ್ಬರು ಮಾರಾಟ ಮಾಡೋವರು ಬಸಯ್ಯ ಮತ್ತು ಶ್ರೀಕಾಂತ್. ಇವರೆಲ್ಲ ವಾಚ್ ಮಾಡೋದು ಅಷ್ಟೇ, ಸಿಟಿಯಲ್ಲಿ
ಮೇಯ್ನ್ ಜಿಮ್ಸ್, ಈ ನಮ್ಮದು ಜಿಮ್ ಸರ್ಕಿಲು, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಎಲ್ಲ ಟ್ರಾವೆಲ್ ಮಾಡೋರು, ಅಲ್ಲಿ ಬೈಕ್ ಹಚ್ಚಿ ಹೋಗೋರು ಅಂಥವ್ರು ಇರ್ತಾರೆ. ಅಂಥದ್ದೆಲ್ಲ ನೋಡಿಕೊಂಡು ಎಸ್ಪೆಷಲಿ ಇವ್ರು ಟಾರ್ಗೆಟ್ ಮಾಡಿರೋದೆಲ್ಲ ಸ್ಪ್ಲೆಂಡರ್ ಬೈಕ್ಸೇ ಟಾರ್ಗೆಟ್ ಮಾಡಿದ್ರು. 29 ಬೈಕ್ಸು ಸ್ಪ್ಲೆಂಡರ್ ಬೈಕ್ಸೇ ಇವೆ. ಅವರು ಒಬ್ರೊಬ್ಬರು ಪರಿಚಯ ಅಂದರೆ ಟೋಟಲ್ ಏನು ಪರಿಚಯ ಅಂದರೆ ಒಬ್ರೊಬ್ರು ಮುಂಚಿನಿಂದನೇ ಪರಿಚಯ ಇದೆ ಅವ್ರಿಗೆ. ಫಸ್ಟ್ ಲೋಕಲಲ್ಲಿ ಸ್ಪಾಟಲ್ಲಿ ಬೆನಕಿಪಲ್ಲಿಯಲ್ಲಿ 3 ಬೈಕ್ಸ್ ಅಲ್ಲೇ ಲೋಕಲ್ ಸ್ಪಾಟ್ಗೆ ಕೊಟ್ಟಿದ್ರು. ಮತ್ತು ಈ ಬಸಯ್ಯ ಕಡೆ ಮತ್ತು ಅಭಿನಂದನ್ ಕಡೆ ಅದರ್ ಬೈಕ್ಸು ರಿಕವರಿ ಮಾಡಿದ್ರು. ಅದು ಏರಿಯಾ ಎಲ್ಲಿ ಯಾವ ಚಿಂಚೋಳಿಯಲ್ಲೇ ಕೆಲವೊಂದು ಡೆಸರ್ಟೆಡ್ ಪ್ಲೇಸ್ ಹೊಲೆ ಅಂಥವೆಲ್ಲ ಅಂದರೆ ಇಟ್ಟಿದ್ರು, ನೆಕ್ಸ್ಟ್ ಮಾರಾಟ ಮಾಡಲಿಕ್ಕೆ ಅಂತ ಸಂಗ್ರಹ ಮಾಡಿ ಇಟ್ಟಿದ್ರು. ಈಗ ಸದ್ಯಕ್ಕೆ ಅವ್ರ ಕಡೆ ಟೋಟಲ್ ಮಾಹಿತಿ ಪಡೆದು 29 ಬೈಕ್ಸ್ ರಿಕವರಿ ಮಾಡಿದ್ರು. ಈ ಹಿಂದೆನೂ ಅವರು ರಿಕವರಿ ಆಗಿದೆ ಅವ್ರದ್ದು ಕೇಸಸ್. ಇವ್ರ ಮೇಲೆ ಸದ್ಯಕ್ಕೆ 2 ಪ್ರಕರಣಗಳು ದಾಖಲಾಗಿದೆ ಅಂತ ಮಾಹಿತಿ ಇದೆ. ಒಂದು ಅಭಿನಂದನ್ ಮೇಲೆ ಈ ಸಬರ್ಬನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಪ್ರಕರಣ ಮತ್ತು ಅಶೋಕ್ ನಗರಲ್ಲಿ ಪ್ರಕರಣ ದಾಖಲಾಗಿದೆ ಬೈಕ್ ಥೆಫ್ಟ್ ಕೇಸಸ್ ಅಲ್ಲಿನೇ. ಆಲ್ಮೋಸ್ಟ್ ಎಷ್ಟು ವರ್ಷ ಲಾಸ್ಟ್ ಕೇಸ್ 3 years. ಅಭಿನಂದನ್ ಅವ್ರು ಕಳ್ತನ ಮಾಡೋರು, ಮಾರಾಟ ಮಾಡೋರು ಈ ಬಸಯ್ಯ ಶ್ರೀಕಾಂತ್. ಈಸಿ ಟು ಬ್ರೇಕ್ ಅನ್ನೋದು ಈಸಿ ಆಗಿ